ರಾತ್ರಿಯ ಕತ್ತಲಲ್ಲಿ ಬೆಳಕಾಗದ ಪಡಿತರ ಭಾಗ್ಯ, ದಿನಪೂರ್ತಿ ದುಡಿದು ಕಾದು ಬರಿಗೈಯಲ್ಲಿ ಮನೆಗೆ ಹಿಂತಿರುಗುವ ಸ್ಥಿತಿ. ಇದು ಗಾಣದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿದಿನ ನಡೆಯುತ್ತಿರುವ ನೈಜ ನರಕಯಾತನೆ. ಹೌದು, ಗಾಣದಾಳು ಗ್ರಾಮದಲ್ಲಿ ಪಡಿತರ ರೇಷನ್ ಪಡೆಯುವುದೇ ಸಾರ್ವಜನಿಕರಿಗೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಪ್ರತಿದಿನ ಹಗಲಿನಲ್ಲಿ ಸರ್ವರ್ ಸಿಗುವುದಿಲ್ಲ ಎಂಬ ಒಂದೇ ಕಾರಣಕ್ಕೆ ಇಲ್ಲಿ ರಾತ್ರಿ 8 ಬೆಳಗ್ಗೆ 9 ಗಂಟೆಯ ವೇಳೆಯಲ್ಲಿ ಪಡಿತರ ವಿತರಣೆ ಮಾಡಲಾಗುತ್ತಿದೆ. ಆದರೆ ಈ ಕತ್ತಲಲ್ಲಿ ಕನಿಷ್ಠ ಒಂದು ಸರಿಯಾದ ಬೆಳಕಿನ ಲೈಟ್ ವ್ಯವಸ್ಥೆಯೂ ಇಲ್ಲ ಅಂದ್ರೆ ಏನ್ ಕಥೆ? ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಇಡೀ ದಿನ ಗದ್ದೆ ಪೊಲಗಳಲ್ಲಿ ಬೆವರು ಹರಿಸಿ ದುಡಿಯುವ ಬಡ ರೈತರು, ಮಹಿಳೆಯರು ಮತ್ತು ವೃದ್ಧರು ರಾತ್ರಿ ವೇಳೆ ಸರದಿಯಲ್ಲಿ ನಿಲ್ಲುವಂತಾಗಿದೆ. ಕತ್ತಲಲ್ಲಿ ಧಾನ್ಯಗಳ ಅಳತೆ ಮಾಡುವುದು, ಬಯೋಮೆಟ್ರಿಕ್ ಹೆಬ್ಬೆರಳ ಗುರುತು ನೀಡುವುದು ಹಾಗೂ ಚಿಲ್ಲರೆ ಹಣದ ವ್ಯವಹಾರ ಮಾಡುವುದು ಕಷ್ಟಸಾಧ್ಯವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ರಾತ್ರಿ ಇಡೀ ಕಾದು ನಿಂತರೂ ಕೊನೆಗೆ ಸರ್ವರ್ ಸಿಗಲಿಲ್ಲ ಎಂಬ ಉತ್ತರ ಕೇಳಿ ಹಲವರು ಬರಿಗೈಯಲ್ಲಿ ವಾಪಸ್ ಹೋಗ್ತಿದ್ದಾರೆ. ತಂತ್ರಜ್ಞಾನ ಬೆಳೆದಿದೆ ಎಂದು ಡಿಜಿಟಲ್ ವ್ಯವಸ್ಥೆಯ ಜಪ ಮಾಡುವ ಆಡಳಿತ ವ್ಯವಸ್ಥೆಗೆ ಗ್ರಾಮಸ್ಥರಿಗೆ ಒಂದು ಲೈಟ್ ವ್ಯವಸ್ಥೆ ಮಾಡಿಕೊಡಲು ಸಾಧ್ಯವಾಗಿಲ್ಲವೇ? ರಾತ್ರಿ ವೇಳೆ ಕತ್ತಲಲ್ಲಿ ಸಂಚರಿಸುವ ಸಾರ್ವಜನಿಕರ ಸುರಕ್ಷತೆಗೆ ಹೊಣೆ ಯಾರು? ಜನಪ್ರತಿನಿಧಿಗಳು ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉನ್ನತಾಧಿಕಾರಿಗಳು ತಕ್ಷಣ ಈ ಬಗ್ಗೆ ಗಮನ ಹರಿಸಬೇಕು. ಕತ್ತಲೆಯಲ್ಲಿ ಕಾಯುತ್ತಿರುವ ಗ್ರಾಮಸ್ಥರಿಗೆ ತಕ್ಷಣ ಬೆಳಕಿನ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ಸರ್ವರ್ ಸಮಸ್ಯೆಗೆ ಶಾಶ್ವತ ತಾಂತ್ರಿಕ ಪರಿಹಾರ ಕಂಡುಕೊಳ್ಳಬೇಕಿದೆ. ನಿರಂತರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ KTV. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.